ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವದಲ್ಲಿ ಒಂದೇ ಮೈದಾನದಲ್ಲಿ 3 ಸ್ವರೂಪಗಳಲ್ಲೂ ಕೂಡ ಶತಕ ಬಾರಿಸಿರುವುದು ಕೇವಲ 5 ಬ್ಯಾಟರ್ಗಳು ಮಾತ್ರ. ಈ ಪಟ್ಟಿಗೆ ಇದೀಗ ಶುಭ್ಮನ್ ಗಿಲ್ ಎಂಟ್ರಿ ಕೊಟ್ಟಿದ್ದಾರೆ. ಆಂಗ್ಲ ಬೌಲರ್ಗಳನ್ನ ಬೆಂಡೆತ್ತಿದ್ದಂತಹ ಶುಭ್ಮನ್ ಗಿಲ್ 95 ಎಸೆತಗಳಲ್ಲಿ ಸೆಂಚುರಿ ಸಿಡಿಸಿದ್ರು. ಜೊತೆಗೆ ಒಂದೇ ಮೈದಾನದಲ್ಲಿ 3 ಸ್ವರೂಪಗಳಲ್ಲೂ ಕೂಡ ಸೆಂಚುರಿ ಸಿಡಿಸಿದ ಭಾರತದ ಮೊದಲ ಬ್ಯಾಟರ್ ಹಾಗೆ ವಿಶ್ವದ 5ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 415 ದಿನಗಳ ನಂತರ ಹಾಫ್ ಸೆಂಚುರಿ ಬಾರಿಸಿ ಆಕಾಶ ನೋಡಿದಂತ ವಿರಾಟ್ ಕೊಹ್ಲಿ ಇದೀಗ 2 ದೊಡ್ಡ ಮೈಲುಗಲ್ಲುಗಳನ್ನು ಸಾಧಿಸಿದ್ದಾರೆ. ಏಷ್ಯಾದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 16,000 ರನ್ಗಳನ್ನ ಪೂರ್ಣಗೊಳಿಸಿದ ಮೊದಲ ಭಾರತೀಯ ಆಟಗಾರ ಎಂಬ ದಾಖಲೆ ಬರೆದಿದ್ದಾರೆ. ಇದರ ಜೊತೆಗೆ ಇಂಗ್ಲೆಂಡ್ ವಿರುದ್ಧ 4,000 ರನ್ ಗಳಿಸಿದ ಮೊದಲ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ. ರನ್ ಮಿಷಿನ್ ವಿರಾಟ್ ಕೊಹ್ಲಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಏಷ್ಯಾದಲ್ಲಿ 353 ಇನ್ನಿಂಗ್ಸ್ಗಳಲ್ಲಿ 16,000 ರನ್ಗಳನ್ನು ಪೂರ್ಣಗೊಳಿಸಿದರು. ವಿರಾಟ್ ಕೊಹ್ಲಿ ತಮ್ಮ 340ನೇ ಇನ್ನಿಂಗ್ಸ್ನಲ್ಲಿ ಈ ಸಾಧನೆ ಮಾಡಿದ್ದಾರೆ. ಈ ಇಬ್ಬರ ನಂತರದ ಸ್ಥಾನದಲ್ಲಿರುವಂತಹ ಶ್ರೀಲಂಕಾದ ಕುಮಾರ್ ಸಂಗಕ್ಕಾರ ಅವರು 360 ಇನ್ನಿಂಗ್ಸ್ಗಳಲ್ಲಿ ಹಾಗೆ ಮಹೇಲ ಜಯವರ್ಧನೆ 401 ಇನ್ನಿಂಗ್ಸ್ಗಳಲ್ಲಿ ಈ ದಾಖಲೆಯನ್ನು ಮಾಡಿದರು. ಇಂಗ್ಲೆಂಡ್ ವಿರುದ್ಧ ಸರಣಿ ಗೆದ್ದ ಜೋಶ್ನಲ್ಲಿ ಟೀಂ ಇಂಡಿಯಾ ಸಂಭ್ರಮಿಸ್ತಾ ಇದ್ರೆ ಕಿಂಗ್ ಕೊಹ್ಲಿ ಮಾತ್ರ ಫೋನ್ನಲ್ಲೇ ಮೈಮರೆತ ತಕ್ಷಣ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಟ್ರೋಫಿ ಸ್ವೀಕರಿಸಿದ ಬಳಿಕ ಈ ಫೋಟೋಶೂಟ್ ನಡೆಯುತ್ತೆ. ಫೋಟೋಶೂಟ್ ವೇಳೆ ಇಂಡಿಯಾ ಆಟಗಾರರು ಸಂಭ್ರಮಿಸ್ತಾ ಇದ್ರು. ಕೊಹ್ಲಿ ಮಾತ್ರ ಫೋನ್ ಕಾಲ್ನಲ್ಲೇ ಬ್ಯುಸಿಯಾಗಿದ್ರು. ಈ ಕ್ಷಣ ಕಣ್ತುಂಬಿಕೊಂಡ ಫ್ಯಾನ್ಸ್ ವಿರಾಟ್ ಪಕ್ಕ ಫ್ಯಾಮಿಲಿ ಮ್ಯಾನ್ ಅಂತಿದ್ದಾರೆ. ಇತ್ತ ನಮ್ಮ ಕಿಂಗ್ ಕೊಹ್ಲಿ ಕ್ಯಾಮೆರಾ ಕಣ್ಣಿಗೆ ಫ್ಯಾಮಿಲಿ ಮ್ಯಾನ್ ಆಗಿ ಸೆರೆ ಸಿಕ್ಕರೆ ಇಂಗ್ಲೆಂಡ್ ತಂಡದ ವೇಗಿ ಜೋಫ್ರಾ ಆರ್ಚರ್ ನಿದ್ದೆ ಮತ್ತೊಂದು ಸ್ವಾರಸ್ಯಕರ ಘಟನೆಗೆ ಸಾಕ್ಷಿಯಾಗಿದೆ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನಿದ್ದೆಗೆ ಭಂಗವಿಲ್ಲ ಅನ್ನೋ ರೀತಿ ಡಗೌಟ್ ನಲ್ಲಿ ಜೋಫ್ರಾ ಆರ್ಚರ್ ಗಾಢ ನಿದ್ದೆಗೆ ಜಾರಿದ್ರು. ಪ್ರೇಕ್ಷಕರು ಕೂಡ ಮುಗಿಲು ಮುಟ್ಟಿದ್ರು ಕೂಡ ನಿದ್ರೆಯಲ್ಲೇ ಮೈಮರೆತಿದ್ರು. ಇಂಗ್ಲೆಂಡ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಮತ್ತು ಇಂಗ್ಲೆಂಡ್ ಹಸಿರು ಪಟ್ಟಿ ಧರಿಸಿ ಕಣಕ್ಕಿಳಿದಿದ್ರು. ಇದಕ್ಕೆ ಮುಖ್ಯ ಕಾರಣ ಬಿಸಿಸಿಐನ ಅಂಗಾಂಗ ದಾನ ಜೀವ ಉಳಿಸಿ ಅಭಿಯಾನ. ಈ ಅಭಿಯಾನವನ್ನ ಬೆಂಬಲಿಸುವಂತ ಸಲುವಾಗಿ ಉಭಯ ತಂಡಗಳ ಆಟಗಾರರು ಗ್ರೀನ್ ಆರ್ಮ್ ಬ್ಯಾಡ್ ಧರಿಸಿ ಕಣಕ್ಕಿಳಿದಿದ್ರು. ಈ ಮೂಲಕ ಅಂಗಾಂಗ ದಾನದ ಮಹತ್ವವನ್ನ ಸಾರಿ ಹೇಳಿದ್ರು. ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ 353 ರನ್ಗಳ ಗುರಿಯನ್ನ ಬೆನ್ನತ್ತಿದೆ. ಈ ಗೆಲುವಿನೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಅತ್ಯಧಿಕ ಮೊತ್ತ ಚೇಂಜ್ ಮಾಡಿ ಗೆದ್ದ ತಂಡವೆಂಬ ಹೆಗ್ಗಳಿಕೆಯನ್ನ ಪಾಕ್ ಪಡೆ ತನ್ನದಾಗಿಸಿಕೊಂಡಿದೆ. ಪಾಕ್ ತಂಡ ಇದೇ ಮೊದಲ ಬಾರಿಗೆ 350+ ರನ್ಗಳ ಗುರಿಯನ್ನ ಬೆನ್ನತ್ತಿ ಗೆಲುವು ದಾಖಲಿಸಿದೆ. ತ್ರಿಕೋನ ಸರಣಿಯ ಫೈನಲ್ಗೆ ಎಂಟ್ರಿ ಆಗಿದೆ. ಪಾಕಿಸ್ತಾನ ದಾಖಲೆ ಮಾಡಿ ಗೆದ್ರು ಅಷ್ಟೇ, ಪಾಕಿಗಳ ಬುದ್ಧಿ ಮಾತ್ರ ಅದೇ ಹೊಟ್ಟೆ ಉರಿ, ಅದೇ ಕಿರಿಕಿರಿ. ಈ ಸಲ ಪಾಕ್ ಆಟಗಾರರ ಟಾರ್ಗೆಟ್ ಆಗಿದ್ದು ಸೌತ್ ಆಫ್ರಿಕಾ ಕ್ಯಾಪ್ಟನ್ ಟೆಂಬಾ ಬೌಮಾ. ಟೆಂಬಾ ಜಂಟಲ್ಮ್ಯಾನ್ ಕ್ರಿಕೆಟರ್, ಅವರನ್ನೇ ಪಾಕ್ ಆಟಗಾರರು ಟಾರ್ಗೆಟ್ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆ ಕ್ರಿಕೆಟ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಟೆಂಬಾ ಬೌಮಾ ರನ್ಔಟ್ ಆದಾಗ ವಿಕೆಟ್ ಕೀಪರ್ ಮೊಹಮ್ಮದ್ ರಿಜ್ವಾನ್ ಅವರು ಸಲ್ಮಾನ್ ಹಗ ಹಾಗೆ ಸೌ ಶಕೀಲ್ ಹಾಗೆ ಕಮ್ರಾನ್ ಗುಲಾಬ್ ಅವರು ಬೌಮಾ ಅವರನ್ನ ಸುತ್ತುವರೆದು ಸಂಭ್ರಮಿಸಿದ್ದಾರೆ. ಆಕ್ರಮಣಕಾರಿ ವರ್ತನೆಯೊಂದಿಗೆ ಬೌಮಾ ಅವರನ್ನ ಕೆಣಕೋ ಪ್ರಯತ್ನ ಮಾಡಿದ್ದಾರೆ. ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಪಂದ್ಯದಲ್ಲಿ 150 ರನ್ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದಂತ ಸೌತ್ ಆಫ್ರಿಕಾ ದಾಂಡಿಗ ಮ್ಯಾಥ್ಯೂ ಬ್ರಿಡ್ಸೆ ಇದೀಗ ಮತ್ತೊಂದು ವರ್ಲ್ಡ್ ರೆಕಾರ್ಡ್ಗೆ ಕೊರಳೊಡ್ಡಿದ್ದಾರೆ. ಅದು ಕೂಡ 50 ವರ್ಷಗಳ ಹಳೆಯ ವಿಶ್ವ ದಾಖಲೆಯನ್ನು ಮುರಿಯುವ ಮೂಲಕ. 2 ಇನ್ನಿಂಗ್ಸ್ಗಳ ಮೂಲಕ ಮ್ಯಾಥ್ಯೂ ಒಟ್ಟು 233 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಮೂಲಕ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ 2 ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ವೇಗಿ ಆಶೀಶ್ ನೆಹ್ರಾ ಸದ್ಯ ಗುಜರಾತ್ ಟೈಟನ್ಸ್ ಫ್ರಾಂಚೈಸಿಯ ಕೋಚ್ ಆಗಿದ್ದಾರೆ. ನೆಹ್ರಾ ಇದೀಗ ಮಾನವೀಯ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ. ತಮ್ಮ ಗುರುವಿಗೆ ಗುರುದಕ್ಷಿಣೆಯಾಗಿ ಮನೆಯೊಂದನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಬಾಲ್ಯದ ತರಬೇತುದಾರ ತಾರಕ್ ಸಿನ್ಹಾ ಬಾಡಿಗೆ ಮನೆಯಲ್ಲೇ 2 ದಿನಗಳಲ್ಲಿ ಮನೆ ಖಾಲಿ ಮಾಡಬೇಕು ಎಂದು ಮಾಲೀಕರು ನೋಟಿಸ್ ಕೊಟ್ಟಿದ್ರು. ಈ ವಿಚಾರ ನೆಹ್ರಾಗೆ ತಿಳಿತಾ ಇದ್ದಂತೆ ಹೊಸ ಮನೆಯನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಗುರುದಕ್ಷಿಣೆ ಕೊಟ್ಟ ಶಿಷ್ಯನ ಮಾನವೀಯತೆಗೆ ಕೋಚ್ ಕೂಡ ಭಾವುಕರಾಗಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.